ವೇದಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಎಲ್ಲ ಭಾರತೀಯ ಸಚ್ಚಿಂತಕರಿಗೆ ನಮಸ್ಕಾರಗಳು. ಮಹಾಭಾರತದ ಕಥೆಯ ಒಳಟಿಸಿಲುಗಳನ್ನು ನಾವು ಬಿಡಿಸ್ತಾ ಹೋದಷ್ಟು, ಹೆಗ್ಗೆಯೊಡೆಯುವುದನ್ನು ಗುರುತಿಸ್ತಾ ಹೋದಷ್ಟು ಅದಕ್ಕೆ ಮುಕ್ತಾಯವೇ ಇಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ ಕ್ವಚಿತ್. ಇದು ಭಾರತದ ಬಗೆಗಿನ ಬಹಳ ಮಹತ್ವದ ಮಾತು. ಧರ್ಮದ ಚಿಂತನೆಯನ್ನು ನಡೆಸುವವನಿಗೆ ಧರ್ಮದ ಅಡಿಪಾಯ ಹಾಕಿಕೊಡುತ್ತೆ. ಅರ್ಥದ ಚಿಂತನೆಯನ್ನು, ಆರ್ಥಿಕವಾಗಿ ತಾನು ಹೇಗೆ ಬೆಳೀಬೇಕು, ಹೇಗೆ ಎತ್ತರಕ್ಕೆ ಏರಬೇಕು, ಯಾವುದು ಪ್ರಾಮಾಣಿಕವಾದ ಸಂಪತ್ತು, ಅದನ್ನು ಪ್ರಾಮಾಣಿಕವಾಗಿ ಬಳಸುವ ರೀತಿ ನೀತಿಗಳು ಹೇಗೆ, ಎಲ್ಲಿ ದೇಶದ ಜೊತೆಗಿನ ಸಂಬಂಧ ಹೇಗೆ ಲಾಭಯುಕ್ತವಾಗಿ ಇರುತ್ತೆ ಅನ್ನುವ ಈ ಎಲ್ಲ ಮಾಹಿತಿಗಳನ್ನು ಕೂಡ ಮುಂದೆ ಸಭಾಪರ್ವದಲ್ಲಿ ನಾರದರು ಯುಧಿಷ್ಠಿರನ ಜೊತೆಗೆ ಮಾತನಾಡುವಾಗ ಮತ್ತು ಭೀಷ್ಮಾಚಾರ್ಯರು ಪಾಂಡವರಿಗೆ ತಾನು ಶರಶಯ್ಯೆಯಲ್ಲಿ ಮಲಗಿದ ಸಂದರ್ಭದಲ್ಲಿ ಹೇಳುವ ನೀತಿಯುಕ್ತವಾದ ಮಾತುಗಳನ್ನು ಆಡುವಾಗ ಆರ್ಥಿಕ ಪ್ರಜ್ಞೆಗಳು ಚೆನ್ನಾಗಿ ಈ ದೇಶದಲ್ಲಿ ಹೇಗೆ ಮಣ್ಣುಗೂಡಿತ್ತು, ಅಂದರೆ ಮಣ್ಣಿನ ಪ್ರತಿಯೊಂದು ಕಣದಲ್ಲೂ ಪರಿಮಳಯುಕ್ತವಾಗಿ ಸೇರಿಕೊಂಡಿತ್ತು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಬಯಕೆಗಳು, ಕಾಮನೆಗಳು ಅಂತಂದಾಗ ಬೇಡವಾದ ಕಾಮನೆಗಳು ಇವೆ, ಬೇಕಾದ ಕಾಮನೆಗಳು ಇವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವು 4 ಪುರುಷಾರ್ಥಗಳನ್ನು ಹೇಳುವಾಗಲೂ ಅಲ್ಲೂ ಒಂದು ಕಾಮ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವ ಷಡ್ವೈರಿಗಳನ್ನು ಹೇಳುವಲ್ಲೂ ಒಂದು ಕಾಮ ಇದೆ. ಯಾವುದು ಬೇಕಾದ ಕಾಮ ಅಂದರೆ ಧರ್ಮಾರ್ಥ ಕಾಮದಲ್ಲಿರುವ ಕಾಮ ಬೇಕು. ಆ ಕಾಮನೆ ಅನ್ನೋದು ಲೋಕದ ಹಿತಕ್ಕಾಗಿರುವಂತಹದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಬಯಸುವ ಕಾಮನೆ ಅದು ಪುರುಷಾರ್ಥಕ್ಕೆ ಸೇರಿದ್ದು. ಯಾವುದು ತನ್ನ ವೈಯಕ್ತಿಕ ಬಯಕೆ, ಅದು ತನಗೊಬ್ಬನಿಗೆ ಹಿತ ಆಗುತ್ತೆ, 100 ಜನಕ್ಕೆ ಅದರಿಂದ ತೊಂದರೆಯಾಗತ್ತೆ, ಹಿಂಸೆಯಾಗತ್ತೆ ಅಂತನ್ನುವ ಥರದ ಯಾವ ಅಭಿಪ್ರಾಯ ಇದೆ, ಇದು ಕೆಟ್ಟ ಕಾಮ ಅಂತ ಅನಿಸುತ್ತೆ. ಇಂತಹ ಬೇಡವಾದ ಕಾಮವನ್ನು ತೊರೆದು ಯಾವುದನ್ನು ಬಯಸಬೇಕಾದ್ದು ಅನ್ನುವುದನ್ನು ಎಚ್ಚರಿಸುವ ಸುಂದರವಾದ ಚಿಂತನೆ ಅದು ಮಹಾಭಾರತದಲ್ಲಿ ಬಂದದ್ದು. ಕೊನೆಯದಂತೂ ಬಿಡುಗಡೆ ಅನ್ನುವುದು ಕೇವಲ ಕೊನೆಯ ಕಾಲದ ಮೋಕ್ಷ ಅನ್ನುವ ಒಂದೇ ಮಾತು ಅಲ್ಲ. ಮೋಕ್ಷ ಅನ್ನೋದಕ್ಕೆ ನಾವು ತಿಳಿದುಕೊಂಡಂತೆ ಸಾಲ್ವೇಷನ್ ಅನ್ನೋದು ಒಂದು ಅರ್ಥ, ಅದು ಕೊನೆಯ ಅರ್ಥ. ಅದಕ್ಕಿಂತ ಹೆಚ್ಚು ನಿತ್ಯದ ಜಂಜಾಟದಲ್ಲಿ ನಾವು ಎಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುತ್ತೇವೋ ಅಂತಹ ಎಲ್ಲ ಸುಳಿಗಳಿಂದ ನಮ್ಮನ್ನು ಹೊರಕ್ಕೆ ತಂದು ನೆಮ್ಮದಿಯಾಗಿ ತಲೆ ಎತ್ತಿ ಸಂತೋಷದಿಂದ ಎಲ್ಲರ ಮುಂದೆ ತಲೆ ಎತ್ತಿ ಬದುಕುವಂತೆ ಮಾಡುವಂತಹ ಒಂದು ಗುಣ ಇದೆಯಲ್ವಾ, ಅದು ಭಾರತದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಇಲ್ಲಿ ಅಂತಲ್ಲ, ನೀವು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿಂತನೆಯನ್ನು ನಡೆಸುವಾಗಲೂ ಬದುಕಿನಲ್ಲಿ ಎಲ್ಲ ಸಮಸ್ಯೆಗಳಿಂದ ಆತ್ಮವಿಶ್ವಾಸದಿಂದ ತಲೆ ಎತ್ತಿ ಬದುಕುವ ಒಂದು ಅದಟನ್ನು ನಮಗೆ ತುಂಬತ್ತೆ. ಅದು ಭಾರತದ ಶಕ್ತಿ. ಅಂತಹ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ. ಇಲ್ಲಿ ಹೇಳಬೇಕಾದ ಸಂಗತಿ ಎಲ್ಲವನ್ನೂ ಬಹಳವಾಗಿ ಹೇಳಿಯೇ ಇದ್ದಾರೆ. ಇಲ್ಲಿ ಹೇಳದ ಸಂಗತಿಯನ್ನು ಇನ್ನೆಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಎಲ್ಲಾದರೂ ಏನಾದರೂ ಹೇಳಿದ್ದಿದ್ರೆ ಅದು ಇಲ್ಲಿಗೆ ಸಂಬಂಧಪಟ್ಟಂತೆ ಎಳೆಯಾಗಿ ಎಲ್ಲೋ ಒಂದು ಕಡೆ ಇದರ ಒಳಗೆ ಸೇರಿಕೊಂಡಿದೆ ಎನ್ನುವುದರ್ಥ. ಹೀಗೆ ಯಯಾತಿಯ ಕಥೆಯನ್ನು ಮುಂದುವರಿಸ್ತಾ ಧರ್ಮ ಮತ್ತು ಸಂಪತ್ತಿನ ವಿವೇಚನೆಯನ್ನು ಕುರಿತಾಗಿ ಮುಂದೊಂದು ದೊಡ್ಡ ಅಧ್ಯಾಯವನ್ನೇ ಇದರ ಮುಂದೆ ತೆರೆದುಕೊಳ್ತಾ ಹೋಗುತ್ತೆ. ನಮಗೆ ಗೊತ್ತಿದೆ, ಕಶ್ಯಪ ಆ ಪರಂಪರೆಯಲ್ಲಿ ಬಂದಂತೆ ಯಯಾತಿ ನಹುಷನ ಪರಂಪರೆಯಲ್ಲಿ ಬಂದವ. ಅವನ ಅಣ್ಣ ತಮ್ಮಂದ್ರೆಲ್ಲ ಇದ್ದವರು ಅಧಿಕಾರವನ್ನು ಯಯಾತಿಯ ಕೈಗೆ ಒಪ್ಪಿಸಿ ಯಯಾತಿ ಬಹಳ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ವಿಶ್ವಾಚಿ ಎನ್ನುವ ಮೊದಲೊಬ್ಬಳು ಹೆಣ್ಣು ಮಗಳ ಜೊತೆಗೆ ಬದುಕನ್ನು ನಡೆಸಿದವನಾದರೂ ಮುಂದೆ ಯಾವುದೋ ಒಂದು ಪ್ರಸಂಗದಿಂದ ಇನ್ನೊಂದು ಸಂಬಂಧದ ಜೊತೆಗೆ ಬೆರೆತುಕೊಳ್ತಾನೆ. ಈ ಸಂಬಂಧವನ್ನು ಹೇಳಲಿಕ್ಕಾಗಿ ಅವನಿಗೆ ಇಷ್ಟೆಲ್ಲ ತಾಕಲಾಟಗಳು, ಒಳಗಿನಿಂದ ಧರ್ಮದ ಜಿಜ್ಞಾಸೆಗಳು ಹುಟ್ಟುವುದಕ್ಕೆ ಕಾರಣವಾದ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪೂರ್ವದ ಕಥೆಯನ್ನು ಹೇಳುತ್ತಾರೆ. ದೇವತೆಗಳಿಗೂ ದೈತ್ಯರಿಗೂ ನಿರಂತರ ಯುದ್ಧ ನಡೀತಾನೇ ಇರುತ್ತೆ. ಅದು ಇವತ್ತೂ ನಡೀತಾ ಇದೆ, ಯಾವತ್ತೂ ನಡೀತಾ ಇರುತ್ತೆ. ನಾವು ಅಂದುಕೊಂಡ ಹಾಗೆ ದೈತ್ಯರು ಅಂತಂದರೆ, ರಾಕ್ಷಸರು ಅಂತಂದರೆ ಮೇಲೊಂದು ಕೋಡು, ಬಾಯಲ್ಲೊಂದು ಕೋರೆ ದಾಡೆ, ಇದನ್ನೇ ಇಟ್ಟುಕೊಂಡು ವಿಕಾರವಾದ ರೂಪದಲ್ಲಿ ಬರಬೇಕು ಅಂತಿಲ್ಲ. ನಮ್ಮ ವೈಯಕ್ತಿಕ ನೆಲೆಯನ್ನು ಮಾತ್ರ ಆಲೋಚಿಸ್ತಾ ಲೋಕದ ಉಳಿದವರಿಗೆ ಯಾರಿಗೂ ಹಿತವನ್ನು ಬಯಸದೇ ಇರುವಂತಹ ಸ್ವಾರ್ಥ ಪ್ರಜ್ಞೆ ಏನಿದೆ, ಇದೇ ರಾಕ್ಷಸ ಪ್ರಜ್ಞೆ. ಈ ರಾಕ್ಷಸ ಪ್ರಜ್ಞೆ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ,
ಮುಂದೂ ಇರುತ್ತೆ. ಯಾಕೆಂದರೆ ಬಲಿತವರನ್ನು ಯಾವತ್ತೂ ಕೂಡ ಸಮಾಜ ಗೌರವಿಸುತ್ತೆ. ಆದರೆ ಆ ಬಲಿತವರು ಯಾವಾಗ ಸಮಾಜಕ್ಕೆ ತಾವು ಮಾತ್ರ ಬಲಿಬೇಕು ಅಂತ ಬಯಸ್ತಾರೋ ಆಗ ಅವರನ್ನು ಕೆಡಹತ್ತೆ. ಅದೇ ಥರದ ಪ್ರಸಂಗ ದೇವತೆಗಳ ದೈತ್ಯರ ವಿರುದ್ಧದ ಯುದ್ಧದಲ್ಲಿಯೂ ನಡೆಯಿತು. ದೈತ್ಯರ ಪರವಾಗಿ ವೃಷಪರ್ವ ಅಂತ ಒಬ್ಬ ರಾಕ್ಷಸೋತ್ತಮ ಇದ್ದ. ಅವನು ಶುಕ್ರಾಚಾರ್ಯರನ್ನು ಬೇಡಿಕೊಂಡು ನೀವು ನಮಗೆ ಸಹಾಯ ಮಾಡಬೇಕು ಅಂತ ಕೇಳಿಕೊಂಡ. ಶುಕ್ರಾಚಾರ್ಯರು ಅಸ್ತು ಅಂದರು. ಅದರ ಪರವಾಗಿ ಅವರು ತಾವು ತಮ್ಮ ತಪಸ್ಸಿನಿಂದ ಸಂಪಾದಿಸಿದ ಸಂಜೀವಿನಿ ವಿದ್ಯೆಯಿಂದ ಏನೇ ಯುದ್ಧ ಆದರೂ ಕೂಡ ಯಾವ ರೀತಿಯಾಗಿ ಕೈಕಾಲು ಮುರಿದುಕೊಂಡು ಅತ್ಯಂತ ಪ್ರಾಣೋತ್ಕ್ರಮಣದ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ರಕ್ಕಸರನ್ನು ಮತ್ತೆ ಮರಳಿಸಿ ಬದುಕಿಸ್ತಾ ಇದ್ರು. ಇದು ದೇವತೆಗಳಿಗೆ ದೊಡ್ಡ ಸವಾಲಾಯಿತು. ಈ ಸವಾಲಿನಲ್ಲಿ ತಾವು ಅವರನ್ನು ಎಷ್ಟು ಶಕ್ತಿ ಮೀರಿ ಪ್ರಯತ್ನಿಸಿದಾಗಲೂ ಕೂಡ ಗೆಲುವು ಅನ್ನೋದನ್ನು ಪೂರ್ಣ ಪ್ರಮಾಣದಲ್ಲಿ ಸಂಪಾದಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ದೇವತೆಗಳ ಗುರುವಾದಂತಹ ಬೃಹಸ್ಪತ್ಯಾಚಾರ್ಯರ ಹತ್ರ ಒಂದು ದೊಡ್ಡ ಸಮಾಲೋಚನೆ ನಡೆಯಿತು. ಗಮನಿಸಿ, ದೈತ್ಯರ ಪರವಾಗಿ ಒಬ್ಬ ಗುರು ಇದ್ದಾನೆ, ದೇವತೆಗಳ ಪರವಾಗಿಯೂ ಒಬ್ಬ ಗುರು ಇದ್ದಾನೆ. ಗುರು ಅನ್ನೋದು ಎಲ್ಲ ಕಾಲದಲ್ಲೂ ಕೂಡ ಹಿತೈಷಿಯಾಗಿ ಮನೆಯ ಎಲ್ಲ ಥರದ ಸಮಸ್ಯೆಗಳಿಗೆ ಪರಿಹಾರಕ ಸೂಚಕನಾಗಿ ನಿಂತಿರ್ತಾನೆ ಅನ್ನೋದನ್ನು ಈ ಕಥೆ ಹೇಳ್ತಾ ಬೃಹಸ್ಪತ್ಯಾಚಾರ್ಯರು ಬಹಳ ಯೋಚನೆ ಮಾಡುತ್ತಾರೆ. ಕೊನೆಗೆ ಎಲ್ಲ ದೇವತೆಗಳ ಅಭಿಪ್ರಾಯದಂತೆ ನಾವು ಆ ಸಂಜೀವಿನಿ ವಿದ್ಯೆಯನ್ನು ಪಡ್ಕೊಂಡು ಬಂದರೆ ಮಾತ್ರ ನಮ್ಮಲ್ಲೂ ಕೂಡ ಗೆಲುವು ಅನ್ನೋದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯ ಅಂತ. ಅಂದರೆ ಒಂದು ವಿಷಯ, ಯಾವತ್ತೂ ಒಂದು ವಿದ್ಯೆ ಅದು ಯಾರ ಕೈಯಲ್ಲಿ ಇರುತ್ತೆ ಅನ್ನೋದರ ಮೇಲೆ ದೇಶಕ್ಕೆ ಒಳಿತೋ ಕೆಡುಕೋ ಅನ್ನೋದು ಪ್ರಶ್ನೆಗೆ ಉತ್ತರವಾಗುತ್ತೆ. ಒಳ್ಳೆಯವನ ಕೈಯಲ್ಲಿದ್ದರೆ ಅದು ಲೋಕಕ್ಕೆ ಹಿತ ಆಗುತ್ತೆ. ಕೆಡುಕನ ಕೈಯಲ್ಲಿದ್ದರೆ ವೃಷಪರ್ವನ ಯೋಚನೆ ದೈತ್ಯರನ್ನು ಬದುಕಿಸಿ ಅವರನ್ನು ಉದ್ಧರಿಸುವುದು ತಪ್ಪಲ್ಲ. ಆದರೆ ಬದುಕಿ ಎದ್ದ ಮೇಲೆ ಮತ್ತಷ್ಟು ಸಾಮಾಜಿಕವಾದ ಉಪಟಳಗಳನ್ನು ಕೊಡಲಿಕ್ಕೋಸ್ಕರವೇ ಅವರು ನದಿಗಳನ್ನು ಹಾಳುಗೆಡುವುದು, ಪರ್ವತಗಳನ್ನು ಒಡೆದು ಹಾಕುವುದು, ನಿತ್ಯದಲ್ಲಿ ಎಲ್ಲೆಲ್ಲೋ ತಮ್ಮ ತಮ್ಮ ಪಾಡಿಗೆ ಏಕಾಂತದಲ್ಲಿ ತಪಸ್ಸು ನಡೆಸ್ತಾ ಇದ್ದಂತಹ ಋಷಿಗಳ ಮೇಲೆ ದಾಳಿ ಮಾಡಿ ಅವರನ್ನು ಬದುಕಗೊಡದಿರುವುದು, ಇದೆಲ್ಲವೂ ಕೂಡ ಅತ್ಯಂತ ಅಪಾಯಕರವಾದ ಸಂಗತಿಯಾಗಿ ಬೆಳೀತಾ ಇದ್ದಾಗ ಇದನ್ನು ಹೇಗೆ ತಪ್ಪಿಸುವುದು ಅಂತ ಯೋಚನೆ ಮಾಡಿ ಬೃಹಸ್ಪತ್ಯಾಚಾರ್ಯರು ಒಂದು ಮಾತು ಹೇಳುತ್ತಾರೆ. ಕಚನನ್ನು ನಾವು ಶುಕ್ರಾಚಾರ್ಯರ ಬಳಿಗೆ ಅಧ್ಯಯನಕ್ಕಾಗಿ ಕಳಿಸೋಣ. ಕಳಿಸಿ ಅಲ್ಲಿ ಅವನು ಚೆನ್ನಾಗಿ ಅಧ್ಯಯನ ಮಾಡಿ ಬರುವಾಗ ಸಂಜೀವಿನಿ ವಿದ್ಯೆಯನ್ನು ಪಡ್ಕೊಂಡು ಬರಲಿ. ಹೀಗೆ ಕಚನನ್ನು ಕೇಳಿಕೊಳ್ಳುತ್ತಾರೆ. ಕಚನಿಗೆ ಬಹಳ ಇದು ಪ್ರಾಣ ಅಪಾಯಕ್ಕೆ ಈಡಾಗುವಂತಹ ಒಂದು ಯೋಚನೆ. ಇಲ್ಲಿ ಹೋದ ಮೇಲೆ ಮರಳಿ ಬದುಕಿ ಬರಬಹುದು ಅನ್ನೋದು ಬಹಳ ಕಷ್ಟದ ಸಂಗತಿ. ಪ್ರಾಣ ಹೋದರೂ ಹೋಗಬಹುದು, ಅಂತಹ ವಿಚಿತ್ರವಾದ ಆಪರೇಷನ್. ಅದರಿಂದಾಗಿ ನೀನು ಬಹಳ ಜಾಗ್ರತೆಯಿಂದಾಗಿ ದೇವಯಾನಿಯನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು. ಯಾರೀ ದೇವಯಾನಿ ಅಂತ ನೀನು ಕೇಳಬಹುದು. ಶುಕ್ರಾಚಾರ್ಯರ ಮುದ್ದಿನ ಮಗಳು. ದೇವಯಾನಿಗೋಸ್ಕರ ಶುಕ್ರಾಚಾರ್ಯರು ಯಾವ ಬಗೆಯ ಕಠಿಣವಾದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಅವರು ಸಿದ್ಧರಿದ್ದಾರೆ. ಅದರಿಂದಾಗಿ ಅವಳನ್ನು ಮೆಚ್ಚಿಸಿ ಶುಕ್ರಾಚಾರ್ಯರಲ್ಲಿ ಭಕ್ತಿ ಇಟ್ಟು ಅವರನ್ನು ಗುರು ಅಂತ ಸ್ವೀಕರಿಸಿ ಪ್ರೀತಿಯಿಂದ ಅವರ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸುವವನಾಗಿ ಅಧ್ಯಯನ ಮಾಡಿಕೊಂಡು ಬಾ ಅಂತ ಹೇಳಿ, ನಿನಗೆ ಇದರ ಜೊತೆಗೆ ಮುಂದೆ ದೇವತೆಗಳ ಜೊತೆಗೇ ಒಂದು ವಿಶಿಷ್ಟವಾದ ಯಜ್ಞದಲ್ಲಿ ಭಾಗವೂ ಸಿಗುವಂತಾಗುತ್ತೆ ಅಂತ ಹೇಳಿದ ಮೇಲೆ ಕಚ ಬೃಹಸ್ಪತ್ಯಾಚಾರ್ಯರ ಮಾತನ್ನು ಒಪ್ಪಿಕೊಳ್ತಾನೆ. ಸ್ವತಃ ಕಚ ಬೃಹಸ್ಪತ್ಯಾಚಾರ್ಯರ ಮಗನೇ. ಆದರೆ ದೇವತೆಗಳ ಪರವಾಗಿ ನೀನು ಇರಬೇಕು ಅಂತ ಕೇಳುವಾಗ ಮಗ ಅನ್ನೋದಕ್ಕಿಂತ ಹೆಚ್ಚು ಅವನ ಅಂತರಂಗದಲ್ಲಿದ್ದಂತಹ ಸಾಮರ್ಥ್ಯಕ್ಕೆ ಬೆಲೆ ಕೊಟ್ಟು ಮಾತನಾಡ್ತಾರೆ. ನೀನು ನನ್ನ ಮಗ, ಅದರಿಂದ ಹೋಗು ಅಂತ ಹೇಳಲ್ಲ. ನೀನು ಈ ಎಲ್ಲರ ಪರವಾಗಿ ನಿಂತು ಒಬ್ಬ ಯೋಧನಂತೆ ನಮಗೆ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡಾಗ ಕಚ ಒಪ್ಪಿಕೊಂಡು ಶುಕ್ರಾಚಾರ್ಯರ ಬಳಿಗೆ ಬಂದಿದ್ದಾನೆ. ನೇರವಾಗಿ ಸತ್ಯವನ್ನೇ ಹೇಳಿದ್ದಾನೆ. ಶುಕ್ರಾಚಾರ್ಯರೇ, ನಾನು ಬೃಹಸ್ಪತ್ಯಾಚಾರ್ಯರ ಮಗ, ಕಚ ಅಂತ ನನ್ನ ಹೆಸರು. ನಿಮ್ಮ ಹತ್ರ ಅಧ್ಯಯನಕ್ಕೋಸ್ಕರ ಬಂದಿದ್ದೇನೆ. ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಬೇಕು. ನೀವು ಯಾವುದೇ ಥರದ ಷರತ್ತುಗಳನ್ನು ಒಡ್ಡಿದ್ರು ಅದೆಲ್ಲದಕ್ಕೂ ನಾನು ನನ್ನನ್ನು ಒಪ್ಪಿಸಿಕೊಂಡೇ ನಿಮ್ಮ ಹತ್ರ ಅಧ್ಯಯನಕ್ಕೆ ಸಿದ್ಧನಾಗಿದ್ದೇನೆ. ನನ್ನನ್ನು ಖಂಡಿತ ಅಧ್ಯಯನ ಮಾತ್ರ ಮಾಡಿಸುವುದಿಲ್ಲ, ಬೇಕಾದರೆ ಬಂದು ನಮಸ್ಕಾರ ಮಾಡಿ ಹೋಗು ಅಂತ ಈ ಥರದ ಮಾತು ಮಾತ್ರ ಹೇಳಬೇಡಿ ಅಂತ ಬಹಳ ಮೌನದಿಂದ ಇದ್ದ ಶುಕ್ರಾಚಾರ್ಯರನ್ನು ಮತ್ತೆ ಮತ್ತೆ ಕೇಳಿಕೊಂಡ. ಆದರೆ ಈ ಹುಡುಗನಲ್ಲಿದ್ದ ಪ್ರಾಮಾಣಿಕತೆ, ಅವನಿಗೆ ಕಲೀಲೇಬೇಕು ಅನ್ನುವ ಅದಮ್ಯವಾದ ಬಯಕೆ, ಇದನ್ನೆಲ್ಲವನ್ನು ನೋಡಿ ಶುಕ್ರಾಚಾರ್ಯರಿಗೆ ಮನಸ್ಸು ಕರಗತ್ತೆ. ಮೊದಲು ದೇವತೆಗಳ ಪರವಾಗಿ ಬಂದದ್ದು ಅಂತ ಅವನು ಸತ್ಯವನ್ನೇ ಹೇಳಿದ.
ನಾನು ಕಲಿಯುವಾಗ ನೀವು ಯಾವುದೇ ಕೊಡುವ ಶಿಕ್ಷೆಯನ್ನಾಗಲಿ ಅಥವಾ ಯಾವುದೇ ಥರದ ಕೆಲಸವನ್ನಾಗಲಿ ನಾನು ಇಲ್ಲ ಅಂತ ಹೇಳುವುದಿಲ್ಲ ಅನ್ನುವ ಈ ಮಾತುಗಳನ್ನು ಕೇಳಿ ಅವನ ಬಗ್ಗೆ ಮತ್ತಷ್ಟು ಮೆಚ್ಚುಗೆಯಾಯಿತು. ಅದೇ ಹೊತ್ತಿಗೆ ಎದುರುಗಡೆ ಕಂಡ ದೇವಯಾನಿಯನ್ನೂ ಕೂಡ ಗೌರವಪೂರ್ವಕವಾಗಿ ನಮಸ್ಕರಿಸಿ ಪ್ರಣಮಿಸಿ ಆಕೆಯ ಬಳಿ ಒಳ್ಳೆಯ ಮಾತುಗಳನ್ನಾಡಿ ಆಕೆಯ ಅಗತ್ಯವನ್ನು ಕೂಡ ಸರಿಯಾಗಿ ತಿಳಿದುಕೊಂಡು ಗುರುಕುಲದ ವಾಸಕ್ಕೆ ಶುಕ್ರಾಚಾರ್ಯರ ಒಪ್ಪಿಗೆಯನ್ನು ಪಡೆದು ಇರತೊಡಗಿದ. ಸುಮಾರು ವರ್ಷಗಳು ಕಳೆಯಿತು. ವರ್ಷಗಳು ಕಳೆದಾಗ ನಿಧಾನಕ್ಕೆ ವೃಷಪರ್ವನ ಜೊತೆಗಿದ್ದಂತಹ ಉಳಿದ ರಕ್ಕಸರಿಗೆಲ್ಲ ಈ ಕಚ ಯಾರು, ಅವನ ಹಿನ್ನೆಲೆ ಏನು, ಇದಕ್ಕೆ ಕಾರಣ ಏನು ಅಂತ ಎಲ್ಲವನ್ನೂ ಕೂಡ ತಮ್ಮ ಗುಪ್ತ ಮಾಧ್ಯಮದಿಂದ ತಿಳ್ಕೊಂಡು ಹೇಗಾದರೂ ಮಾಡಿ ಇವನನ್ನು ಇಲ್ಲಿಂದ ಓಡಿಸಬೇಕು ಅಂತ ಯೋಚನೆ ಮಾಡಿ ಗುರುಗಳ ಸೇವೆಗೆ ಅಂತ ನಿತ್ಯ ಅವನು ಹಸುವನ್ನು ಮೇಯಿಸಿಕೊಂಡು ಹೋಗ್ತಾ ಇರಬೇಕಾದ್ರೆ ಅನೇಕ ತೊಂದರೆಗಳನ್ನು ಕೊಟ್ಟರು. ಹೂಗಳನ್ನು ತರಲಿಕ್ಕೆ ಹೋಗ್ತಿದ್ದ, ಸಮಿಧೆಗಳನ್ನು ತಂದಿರ್ತಿದ್ದ, ಹಸುಗಳನ್ನು ಮೇಯಿಸಿ ಮರಳಿ ಆಶ್ರಮಕ್ಕೆ ಕರೆತರ್ತಾ ಇದ್ದ. ಇಂಥ ಎಲ್ಲ ಪ್ರಸಂಗದಲ್ಲೂ ಕೂಡ ಎಷ್ಟು ಭಯಕ್ಕೆ ಈಡು ಮಾಡುವಂತಹ ಪ್ರಸಂಗಗಳು ಬಂದರೂ ಕೂಡ ಕಚ ಹೆದರಲಿಲ್ಲ. ಆದರೆ ಇವನು ಓಡೋದಿಲ್ಲ ಅಂತ ಗೊತ್ತಾದ ಮೇಲೆ ರಕ್ಕಸರಿಗೆ ತೀವ್ರವಾದ ಕೋಪ ಬಂದು ಹಸುವನ್ನು ಮೇಯಿಸಿಕೊಂಡು ಹೋಗ್ತಾ ಇದ್ದವನಿಗೆ ಇದ್ದಕ್ಕಿದ್ದಂತೆ ಆಘಾತಕಾರಿಯಾದಂತಹ ಏಟು ಬಿತ್ತು. ಅಲ್ಲೇ ಮೂರ್ಛೆ ಬಿದ್ದ. ಮುಂದೆ ಏನು ಅಂತ ಅವನಿಗೇನೂ ಗೊತ್ತಾಗಲಿಲ್ಲ. ಪ್ರತಿ ದಿವಸ ದೇವಯಾನಿ ಸಂಜೆಯ ಹೊತ್ತು ಗೋಧೂಳಿ ಲಗ್ನದ ಹೊತ್ತಿಗೆ ಕರುಗಳನ್ನು ಮರಳಿ ಮನೆಗೆ ಕರೆತರ್ತಾ ಇದ್ದಂಥವನು ಬಂದಿಲ್ಲ. ಕಚನ ಆಗಮನವನ್ನೇ ನಿರೀಕ್ಷಿಸ್ತಾ ಇದ್ದವಳಿಗೆ ಮತ್ತು ಕತ್ತಲೆಯೇ ಹೊರಗಿನಿಂದ ಸೇರಿದಂತೆ ಮನದೊಳಗೂ ಸೇರತೊಡಗಿತು. ದುಃಖ ಆಯಿತು ಅವಳಿಗೆ. ತಾನು ಕೇಳಿದ ಯಾವ ಮಾತನ್ನು ಇಲ್ಲ ಅಂತ ಹೇಳಿದವನಲ್ಲ, ಹಾಡು ಅಂದಾಗ ಹಾಡುತ್ತಿದ್ದ, ತುಂಬ ಸಂತೋಷದ ಕೆಲವು ಜಿಜ್ಞಾಸೆಗಳನ್ನು ಅವನ ಹತ್ರ ತೋಡಿಕೊಂಡಾಗ ಅದಕ್ಕೆ ಸುಂದರವಾಗಿ ಮಾರ್ಮಿಕವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದ. ತನ್ನ ಬದುಕಿನ ಎಲ್ಲ ಥರದ ಆಲೋಚನೆಗಳನ್ನು ಹಂಚಿಕೊಳ್ಳಿಕ್ಕೆ ಅಂತ ಒಬ್ಬ ವ್ಯಕ್ತಿಯಾಗಿ ತನಗೆ ಅತ್ಯಂತ ಆಪ್ತನಾಗಿ ಬಿಟ್ಟಿದ್ದ. ಹೀಗೆ ಈ ಆಪ್ತತೆಯನ್ನು ಕಳಚಿಕೊಳ್ಳಿಕ್ಕೆ ಇಷ್ಟಪಡದಂತಹ ದೇವಯಾನಿ ನಿರೀಕ್ಷಿಸಿ ಸೋತು ಕೊನೆಗೆ ಅಪ್ಪನ ಹತ್ರ ಬರ್ತಾಳೆ. ನನ್ನ ಬದುಕಿನಲ್ಲಿ ಒಂದು ಹೊಸ ಬೆಳಕು ಅನ್ನುವಂತೆ ಬಂದಂತಹ ಕಚ ಇವತ್ತು ಯಾಕೋ ಹಸುಗಳನ್ನು ಮೇಯಿಸಿಕೊಂಡು ಮರಳಿ ಬರಬೇಕಾದ ಸಮಯಕ್ಕೆ ಇನ್ನೂ ಬಂದಿಲ್ಲ ಅಪ್ಪ. ಅವನನ್ನು ಏನಾಗಿದೆ ಅಂತ ಗೊತ್ತಿಲ್ಲ. ಅವನ ಬಗ್ಗೆ ನನಗೆ ತಿಳ್ಕೊಂಡು ನನಗೆ ಉತ್ತರ ಕೊಡಿ ಅಂತ ಹೀಗೆ ಹೇಳ್ತಾರೆ. ಆದರೆ ಶುಕ್ರಾಚಾರ್ಯರು ಯೋಚನೆ ಮಾಡಿ ಅವರ ದಿವ್ಯವಾದ ತಿಳುವಳಿಕೆಯಿಂದ ಗೊತ್ತಾಗುತ್ತೆ ಆತ ಹತ್ಯೆಯಾಗಿದ್ದಾನೆ ಅಂತ. ಆಗ ದೇವಯಾನಿ ಹೇಳ್ತಾಳೆ, ನನಗೆ ಅವನನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ, ನನಗೆ ನೀನು ಮರಳಿ ಆತನನ್ನು ಹುಡುಕಿ ಕೊಡಲೇಬೇಕು ಅಂತ ಕೇಳ್ತಾಳೆ. ಶುಕ್ರಾಚಾರ್ಯರು ಬಹಳ ಯೋಚನೆ ಮಾಡಿ ಆಯಿತು ಅಂತ ತಮ್ಮ ಮಂತ್ರದ ಬಲದಿಂದಲೇ ಹೇಗೆ ದೈತ್ಯರಿಗೆ ಉಪಯೋಗವಾಗುವ ವಿದ್ಯೆಯನ್ನು ಸಂಜೀವಿನಿಯನ್ನು ಬಳಸಿ ಬದುಕಿಸ್ತಾ ಇದ್ರೋ ಅದೇ ರೀತಿ ಅದೇ ಮಂತ್ರದ ಬಳಕೆಯಿಂದ ಕಚನನ್ನು ಬದುಕಿಸಿದರು. ಎಲ್ಲೆಲ್ಲೋ ನರಿ ನಾಯಿಗಳು ತಿಂದು ಹಾಕಿದ್ದಂತಹ ಮಾಂಸ ಅವರ ಆ ಪ್ರಾಣಿಗಳ ದೇಹದಲ್ಲಿ ಸೇರಿಕೊಂಡದ್ದು ಮತ್ತೆ ಆ ದೇಹಗಳನ್ನೆಲ್ಲ ಸೀಳಿ ಹೊರಕ್ಕೆ ಬಂದು ಒಂದು ಆಕೃತಿಯಾಗಿ ಮೂಡಿ ಕಾಡಿನಿಂದ ಮರಳಿ ಬಂದ ಮನೆಗೆ. ಕೇಳ್ತಾನೆ, ಏನಾಯಿತು, ಯಾಕೆ ಇಷ್ಟು ತಡ ಆಯಿತು, ನಿನ್ನನ್ನು ನಿರೀಕ್ಷಿಸಿ ನಾನು ಎಷ್ಟು ಬೇಜಾರು ಪಟ್ಟುಕೊಂಡೆ ಗೊತ್ತಾ ಅಂತ ಹೀಗೆಲ್ಲ ದುಃಖ ಪಡ್ತಾಳೆ. ಇಲ್ಲ, ನಾನು ಹೂವನ್ನು ಅರಸಿಕೊಂಡು ಎಲ್ಲೋ ಸಮಿಧೆಯನ್ನು ಒಟ್ಟು ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಯಾರೋ ದಾಳಿ ಮಾಡಿದ ಹಾಗಾಯಿತು. ಕೊನೆಗೆ ಮುಂದಿನದ್ದೇನೂ ಗೊತ್ತಾಗಲಿಲ್ಲ. ಎದ್ದು ನೋಡಿದರೆ ನಿದ್ದೆಯಿಂದ ಎದ್ದವನ ಹಾಗೆ ನನಗೇನೂ ಗೊತ್ತಿಲ್ಲ. ತುಂಬ ನೋವಂತೂ ಆಗಿತ್ತು ಆ ಹೊತ್ತಿಗೆ. ಮುಂದೆ ಈಗ ನಿನ್ನ ಮುಂದೆ ಬಂದಿದ್ದೇನೆ, ತಡ ಆಗಿದ್ದು ಎಷ್ಟು ಹೊತ್ತು ಇದರ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ ಅಂತ ಹೀಗೆ ಅಮಾಯಕನಂತೆ ಹೇಳಿದಾಗ ಅವನ ಆ ಮುಗ್ಧತೆ ನಿಷ್ಕಲ್ಮಶತೆ ಇನ್ನಷ್ಟು ದೇವಯಾನಿಗೆ ಆತನ ಬಗ್ಗೆ ಗೌರವವನ್ನು ಪ್ರೀತಿಯನ್ನು ಹೆಚ್ಚಿಸಿತು. ಎರಡನೇ ಬಾರಿ ಮತ್ತೊಮ್ಮೆ ದಾಳಿಯಾಯಿತು. ಮೂರನೇ ಬಾರಿ ಅಂತೂ ಮತ್ತೆ ಬದುಕಿ ಬಂದ ಕಚನನ್ನು ಈ ಬಾರಿ ಮರಳಿ ಹುಟ್ಟದಂತೆ ಮಾಡಬೇಕು ಅಂತ ಯೋಚಿಸಿ ರಾಕ್ಷಸರು ಅತ್ಯಂತ ಭಯಾನಕವಾದ ಒಂದು ಉಪಾಯವನ್ನು ಹುಡುತ್ತಾರೆ. ಆ ಉಪಾಯದಿಂದ ಮುಂದೆ ಖಂಡಿತ ಕಚ ಮರಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಚಿಸಿ ಅದರಿಂದ ನಮ್ಮ ಸಂಜೀವಿನಿ ವಿದ್ಯೆಯ ಉಳಿಕೆ ಮತ್ತು ನಮ್ಮ ಗೆಲುವು, ದೈತ್ಯರಿಗೆ ಒಂದು ಒಳ್ಳೆಯ ಸಂದೇಶ, ನೀವು ನಮ್ಮ ಉಪಟಳಕ್ಕೆ ಬಂದರೆ ಅಥವಾ ನಮ್ಮ ಮೇಲೆ ಏನಾದರೂ ಆಪರೇಷನ್ ಮಾಡಲಿಕ್ಕೆ ಬಂದರೆ ಇದರ ಕಥೆ ಏನಾಗುತ್ತೆ ಅನ್ನುವ ಒಂದು ಸಣ್ಣ ಸೂಚನೆಯ ಜೊತೆಗೆ ಹೆದರಿಕೆಯನ್ನು ಹುಟ್ಟಿಸುವ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಆ ವ್ಯವಸ್ಥೆ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.